ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿಲ್ಲ. ಕೊಟ್ಟಿದ್ದು ಸಾಬೀತುಪಡಿಸಿದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ. ಜಮೀರ್ ಅಹಮದ್ ಖಾನ್. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳ ಒತ್ತಡ ಇರಲಿಲ್ಲ. ಆದರೆ ಅವರು ಬಡವರಿಗೆ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿಲ್ಲ. ಅವರಿಗೆ ಬಡವರ ಬಗ್ಗೆ ಕಾಳಜಿಲ್ಲ. ನಾವು ಗ್ಯಾರಂಟಿ ಯೋಜನೆಗಳ ನಡುವೆಯೂ ಬಡವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೇವೆ. 2024ರ ಬೋರ್ಡಿನಿಂದ 36,000 ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದೇವೆ. ಇದೀಗ 42,000 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಿದ್ದೇವೆ. ಪ್ರತಿ ಜಿಲ್ಲೆಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೇವೆ ಎನ್ನುವುದರ ಬಗ್ಗೆ ಡಾಟಾ ಇಟ್ಟಿದ್ದೇವೆ. ಈ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪರಿಶೀಲಿಸಬಹುದು. ಅವರಿಗೆ ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತೋರಿಸಲು ನಾವು ಸಿದ್ಧರಿದ್ದೇವೆ. ನಮಸ್ಕಾರಗಳು. ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಬೇಕಂತ 9:30 ಅಂತ ಹಮ್ಮಿಕೊಂಡಿದ್ವಿ. ಭಾಳ ದುಃಖದ ವಿಚಾರ. ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಮೋಸ್ಟ್ ಸೀನಿಯರ್ ಲೀಡರ್ ಭೀಮಣ್ಣ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ರಾತ್ರಿ ಕೇಳಿ ನಮಗೆಲ್ಲ ನೋವನ್ನು ತಂದಿದೆ. ಭೀಮಣ್ಣ ಖಂಡ್ರೆ ಅವರು ನನ್ನ ಅನಿಸಿಕೆ 1923ರಲ್ಲಿ ಹುಟ್ಟಿ ಅವರು 103 ವರ್ಷ ಆಯ್ತು ಅವ್ರಿಗೆ. 103 ವರ್ಷ ಅಂದರೆ ಒಂದು 2 ವರ್ಷ ಹಿಂದೆ ನಾನು ಎಲೆಕ್ಷನಲ್ಲಿ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ. ಆವಾಗ ಅವ್ರನ್ನ ಭೇಟಿ ಮಾಡಿ ಹೋಗುವಾಗ ಆವಾಗಲೂ ಗಟ್ಟಿಯಾಗಿದ್ದರು. 100 ವರ್ಷ ಅಂತ ಅನಿಸ್ತಾ ಇರಲಿಲ್ಲ. ಅಷ್ಟು ಗಟ್ಟಿಯಾಗಿ, ಅಷ್ಟು ಧ್ವನಿನೂ ಹಂಗೆ ಯುವಕರದ್ದು ಧ್ವನಿ ಇದ್ದಂಗೆ ಇತ್ತು. ಹೆಲ್ತಿಯಾಗಿದ್ದರು. ಇವತ್ತು ಕೇಳಿ ನಮಗೆಲ್ಲ ದುಃಖ ತಂದಿದ್ದಾರೆ. 4 ಬಾರಿ MLA ಆಗಿ, 1 ಬಾರಿ ಮಂತ್ರಿ ಆಗಿ, 2 ಬಾರಿ MLC ಆಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿ ಆಲ್ ಓವರ್ ಇಂಡಿಯಾಗೆ, ನಮ್ಮ ರಾಜ್ಯಕ್ಕಿಲ್ಲ, ಆಲ್ ಓವರ್ ಇಂಡಿಯಾಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿಧನ ಹೊಂದಿದ್ದಕ್ಕೆ ನಮಗೆಲ್ಲ ದುಃಖ ತಂದಿದೆ. ಅವರಿಗೆ ಅವರ ಕುಟುಂಬಕ್ಕೆ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು, ಬರೀ ಅವ್ರ ಕುಟುಂಬ ಇಲ್ಲ, ಇಡೀ ರಾಜ್ಯದಲ್ಲಿ, ಸ್ಪೆಷಲಿ ನಮ್ಮ ಗುಲ್ಬರ್ಗ ಇರಲಿ, ಯಾದಗಿರಿ ಇರಲಿ, ಬೀದರ್ ಇರಲಿ, ರಾಯಚೂರು ಇರಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಳ್ಳಿ ಅಂತ ಆ ಭಗವಂತ ಅಂತಲೂ ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾವ ಅಭಿವೃದ್ಧಿನೂ ಕಂಗಾತಿ ಆಗಲಿ, ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ. SC ST ನಡೀತಾ ಇದೆ, ಅಲ್ಪಸಂಖ್ಯಾತ ನಡೀತಾ ಇದೆ, ಬೇರೆ ನಡೀತಾ ಇದೆ. ನಾನು ಹೇಳಿಲ್ಲ ಸರ್, ಎಲ್ಲ ಜಿಲ್ಲೆಯಲ್ಲಿ ಹೋದ ಬಾರಿ ನಾನು ಹೋಗಿರೋದು ಕಾರ್ಯಕ್ರಮ ಹೇಳ್ತೀನಿ. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಕನಿಷ್ಠ 20,000 ಕೋಟಿದು ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಾನು ಹೋಗಿದ್ದೀನಿ. ಈಗ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲೋ ಹೋಗಿದ್ರು. 1,900 ಕೋಟಿನೋ 1,600 ಕೋಟಿ ಅಂತ ನೋಡಿದೆ ನಾನು, ಪೇಪರಲ್ಲಿ ನೋಡಿರ್ಬೋದು ನೀವು. ಎಲ್ಲ ಕಡೆ ನಡೀತಾ ಇದೆ. ಇಷ್ಟೇ ನಾನು ಹೇಳೋದು. ಈಗ ಮನುಷ್ಯನಿಗೆ ಏನು ಬೇಕಾಗಿರೋದು? ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಮನುಷ್ಯನಿಗೆ ಒಂದು ನಿಮಿಷ ಕೇಳಿ ಸರ್. ಈಗ ನಮ್ಮ ಮನುಷ್ಯನಿಗೆ ಏನು ಬೇಕಾಗಿರೋದು? ಮನುಷ್ಯನಿಗೆ, ಬಡವನಿಗೆ ಏನು ಬೇಕಾಗಿರೋದು? 2 ಹೊತ್ತು ಊಟ, 1 ಮನೆ, ಅದು ಕೊಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗಳು ಕೊಡ್ತಾ ಇದ್ದೀವಿ. ಮತ್ತೆ ನೋಡ್ರಿ, ಇದೇ ಮಾತು ಈಗ ಇಲ್ಲಪ್ಪ. ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. ಬಿಜೆಪಿ ಕಾಲದಲ್ಲಿ 1 ಮನೆ ಕೊಟ್ಟಿಲ್ಲ, ಅದು ಕೇಳಕ್ಕಾಗಲ್ಲಪ್ಪ. ಅದಕ್ಕೆ ನಾವು ಮಾಡ್ತಾ ಇರೋದು, ಅದಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲ ಏಪ್ರಿಲ್ ಇಲ್ಲ, ಕೇಳಪ್ಪ, ಕೇಳಿದ್ದು ನಾವು ನವೆಂಬರ್ಗೆ 24ನೇ ತಾರೀಕು ನವೆಂಬರ್ ಕೊಡ್ಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದರು, ನೋಡಪ್ಪ, ಈ ನವೆಂಬರ್ 24 ಅಂದರೆ ಈಗ ಡಿಸೆಂಬರ್ ಬಂದುಬಿಡ್ತು, 1 ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ ಅಂತ ಹೇಳಿದಕ್ಕೆ ಹೊಸ ವರ್ಷದಲ್ಲಿ ಕೊಡ್ತೇವೆ. ಅದೆಲ್ಲ ಏನೇನೂ ಇಲ್ಲ. ನೋಡಿ, ಇಷ್ಟೇ ಸರ್ ನಾನು ಹೇಳೋದು. ನಮ್ಮ ಈಗ 1 ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಓಪನ್ ಕೇಳಿ. 1 ನಿಮಿಷ, ಒಂದು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, BJP ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದರೆ ಕಾಂಗ್ರೆಸ್ ಪಕ್ಷದವರು ಅವ್ರ ಸಾಧನೆಯನ್ನು ತೋರಿಸ್ತೀವಿ. ನಾವು, ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಿ. 1 ನಿಮಿಷ, ನಾನು ಕಂಪ್ಲೀಟ್ ಮಾಡಕ್ಕೆ ಕೊಡಿ. ಆಮೇಲೆ ಹೇಳಿ ಸರ್, ನೀವು ಹೇಳಿದ ಉತ್ತರ ಕೊಡ್ತೀನಿ. 1 ನಿಮಿಷ. ಹಾಂ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮದೇ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹೇಳಿದ್ದಾರೆ, ಏನು ಅತಿ ಹೆಚ್ಚು ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಕಾಂಗ್ರೆಸ್, ಉತ್ತರ ಕರ್ನಾಟಕಕ್ಕೆ ಎಷ್ಟೊಂದು ಅನ್ಯಾಯ ಮಾಡಿದೆ ಅಂತೇಳಿ
ಮೈಸೂರು ಭಾಗದಲ್ಲಿ ನಿಮ್ಮ ಕ್ಷೇತ್ರಕ್ಕೆ 400 ಇಲ್ಲಲ್ಲ ಅವ್ರು ಏನು ಹೇಳಿದ್ದಾರೆ ಖರ್ಗೆ ಅಧ್ಯಕ್ಷರು ಅಧ್ಯಕ್ಷರು ಏನು ಹೇಳಿದ್ದಾರೆ, ನೀವೇನು ಡೆವಲಪ್ ಮಾಡಿದಿರಲ್ಲ ಹಳೆ ಮೈಸೂರು. ನಾನು ಹೇಳ್ತೀನಿ ಇಲ್ಲಿ ನಿಮ್ಮ ಮತ್ತಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅವತ್ತು ಏನಂದ್ರು ಖರ್ಗೆ ಸಾಹೇಬರು, ನೀವೇನು ಹಳೆ ಮೈಸೂರು ಕನಕಪುರ ಮೈಸೂರಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಪ್ಪ, ಇಲ್ಲೂ ಒಂಚೂರು ಮಾಡ್ರಪ್ಪ, ಅಷ್ಟು ಬೇಡ ಒಂದು 25% ಮಾಡಿ ನೀವು ಆಗಿರೋದಂತ ಕೇಳಿದ್ದಾರೆ. ನಮ್ಮ ಭಾಗದಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಅದೇಳಿಲ್ಲ ನಮ್ಮಲ್ಲಿ ಏನೇನೂ ಆಗ್ತಾ ಇಲ್ಲ ಅಂತ. ಯಾರು ಈ ವರ್ಷ ಈ ಸರ್ಕಾರದಲ್ಲಿ ಇವ್ರ ಕ್ಷೇತ್ರಕ್ಕೆ 480 ಕೋಟಿ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಾನು 2.5 ವರ್ಷದಲ್ಲಿ ಈಗ ತಾವು ಹೇಳೋ ಪ್ರಕಾರ ನಮ್ಮ ಹಿಂದೆ ಬಿಜೆಪಿ 4 ವರ್ಷದ ಆಡಳಿತದಾಗ ಸರ್ ಒಂದ್ ನಿಮಿಷ ನೋಡ್ರಿ, ನಾನು ಅದನ್ನು ಕಂಪೇರ್ ಮಾಡ್ತೀನಿ, ಸ್ವಲ್ಪ ಕೇಳ್ರಿ. ಅವಾಗ ಕೊಟ್ಟಿದ್ದು 70 ಕೋಟಿ ಮಾತ್ರ. ಎಷ್ಟು? 4 ವರ್ಷದಾಗ. ನನಗೀಗ 2 ವರ್ಷದಾಗ ಸುಮಾರು 200 ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ. 200 ಕೋಟಿ ದುಡ್ಡು ತಂದಿದ್ದೀನಿ. ಎಮ್ಎಲ್ಎಗಳಿಗೂ ಅವ್ರಿಗೆ 80 ಕೋಟಿ, ನಿಮ್ಗೆ 200 ಕೋಟಿ ರೇ ಅದಿಲ್ಲಪ್ಪ. ನೋಡಿ ಇದೇ ಮಾಧ್ಯಮದವರು ಕೇಳಪ್ಪ, ಕೇಳಪ್ಪ, ಕೇಳಿ ಸರ್, ಕೇಳಾದ್ರೂ ಕೇಳಿ. ನಾನು ಕೇಳಾದ್ರೂ ಅದಕ್ಕೆ ಕೇಳಾದ್ರೂ ಕೇಳಿ. ನಮ್ಮಲ್ಲಿ ಏನಾಗಿದ್ದು, ಭಾಳ ವರ್ಷದಿಂದ ಒಂದು ಕನಸಿತ್ತು. ನಮ್ಮ ಮೈಸೂರು ರೋಡ್ ಇದೆಯಲ್ಲ, ರಾಜ್ಕುಮಾರ್ ಸ್ಟ್ಯಾಚ್ಯೂಯಿಂದ ಹಿಡ್ಕೊಂಡು ವಿಜಯನಗರವರೆಗೂ 30 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ಆಗಬೇಕಂತ ಭಾಳ ವರ್ಷದಿಂದ ಕನಸಿತ್ತು. ಬಿ ಜೆ ಪಿ ಮಾಡಿಲ್ಲ. ಬಿ ಜೆ ಪಿ ಕಾಲದಲ್ಲಿ ನಾನೇ ಪ್ರಪೋಸ್ ಕೊಟ್ಟೆ. ಇವರು ಅಂತ ಇದ್ರು ಮೇಯರ್, ಯಾರೋ ಅವ್ರ ಹೆಸರು ಮಾಡ್ತಿದ್ದೀನಿ ನಾನು, ನಾರಾಯಣ ಏನೋ ಬಿ ಜೆ ಪಿಯಲ್ಲಿ ಮೇಯರ್ ಇದ್ರು. ಅವ್ರನ್ನ ಸ್ಪಾಟ್ ಕರ್ಕೊಂಡು ಹೋಗಿದೆ. ನೋಡಿ ಸರ್, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅಲ್ಲಿಂದ ವಿಜಯನಗರಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ, ಇಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋಗಬೇಕು. ದಯಮಾಡಿ ರೋಡ್ ವೈಂಡಿಂಗ್ ಆಗಲೇಬೇಕಂತ ಮೇಯರ್ಗೂ ಕರ್ಕೊಂಡು ಹೋಗಿದೆ. ಬಿ ಜೆ ಪಿ ಕಾಲದಲ್ಲಿ ಅಶೋಕ್ ಇನ್ಚಾರ್ಜ್ ಇರುವಾಗ 10 ಬಾರಿ ನಾನು ಹೋಗಿದ್ದೀನಿ, ಮಾಡಿಲ್ಲ. 230 ಕೋಟಿ ಬರೀ ರೋಡ್ ವೈಂಡಿಂಗ್ ತೊಗೊಂಡಿದ್ದೀನಿ ನಾನು, ಹೊಸ ಕಾಮಗಾರಿ ಅದು. ಅಂದರೆ 480 ಕೋಟಿ ಹೆಂಗೆ ತೊಗೊಂಡಿದ್ದೀನಿ ಅದಕ್ಕೆ. ಆ ಥರ ಇವರು ಸ್ವಂತ 200 ಕೋಟಿ ತೊಗೊಂಡಿರ್ಬೋದು. ಬೇರೆ ಜಿಲ್ಲೆಯಲ್ಲಿ ಎಷ್ಟು ತೊಗೊಂಡಿದ್ದಾರೆ ಕೇಳಿ ಅನುದಾನ. ನೀರಾವರಿದಿರಲಿ, PWDದಿರಲಿ, RDPRದಿರಲಿ ಕೆಲಸ. ನೀವು ಸ್ವಂತ ಅದು ಕೇಳಬೇಡಿ. ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಾನು ಟೋಟಲ್ ಈಗ ರೋಡ್ ವೈಂಡಿಂಗ್ದು ನನಗೂ ಅಷ್ಟೇ 200 ಕೋಟಿನೇ ಸಿಕ್ಕಿರೋದು. ಅನುದಾನ ಇಂಥ ಕೆಲಸ ಅಂತ ಜನಗಳಿಗೆ ಅನುಕೂಲ ಆಗಂಗಿದ್ರೆ ತೋರಿಸ್ರೆ ಖಂಡಿತ ಮಾಡ್ತಾರೆ. ರಾಜ್ಯದಲ್ಲಿ ಸರ್ ವಸತಿ ಇಲಾಖೆ ಯಾವುದೇ ಮನೆಗಳಿರಲಿ, ಅದು ಸರ್ಕಾರದಿಂದ ಕಟ್ಟಿರ್ತದೆ. ಅದನ್ನು ಹಂಚಿಕೆ ಮಾಡೋದಕ್ಕಾಗಲಾರ್ದೇ ಬಿರುಕು ಬಂದಿದ್ದಾವೆ. ಅದು ಗೃಹ ಇಲಾಖೆ, ಗೃಹ ಮಂಡಳಿ ಇರ್ಬೋದು ಅಥವಾ ನಿಮ್ಮ ಹೇಳ್ತಲ್ಲ ಸರ್, ನಾನು ಸರ್ಕಾರದ ಹಣ ಪೋಲಾಗೋದು ಹೋಯ್ತತ್ತಾಗೆ, ಜನಕ್ಕೂ ಸಿಗಲಿಲ್ಲ. ಯಾಕೆ ಅದನ್ನು ಅದೇ ಆಗಿದ್ದು. ಅದಕ್ಕೆ ನಾವು ನಿರ್ಧಾರ ತೊಗೊಂಡಿದ್ದು ಸರ್ಕಾರ ವತಿಯಿಂದ. ನಿರ್ಧಾರ ಅಲ್ಲ, ಇಲ್ಲ ಹೇಳುದು ಇಲ್ಲೆಲ್ಲ ಶಾಸಕರು ತಿಕ್ಕಾಟ ಆಗಿದೆಯೋ ಅಥವಾ ಜನರು ಇಲ್ಲ, ಹಂಚಿಕೆ ಎಲ್ಲ ಆಗಿದೆ, ಸೆಲೆಕ್ಷನ್ ಎಲ್ಲ ಆಗಿದೆ, ಬೆನಿಫಿಷರಿ ಯಾಕೆ ಕೊಡ್ತಾ ಇಲ್ಲ? ದುಡ್ಡು ಇರಲಿಲ್ಲಲ್ಲ. ಬರೀ ರೆಡಿಯಾದ ಮನೆಗಳನ್ನ ಹೇಳಿ ಹಂಚಿಕೆ ಮಾಡಿಲ್ಲ ಸರ್. ಒಂದು ನಿಮಿಷ, ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ, ಏನಕ್ಕೋಸ್ಕರ ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ. ಇಲ್ಲಾರ ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗಿರೋದು. ಏನು ಹೇಳಿ, ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಬಿ ಜೆ ಪಿಯಲ್ಲಿ ಮಂತ್ರಿಗಳು ಆಗಿದ್ದವರು, ಅವರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ. ಏನಾಗಿದೆ, ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಭಾಳ ವರ್ಷದಿಂದ ಕನಸಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೇ, ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನೆಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವ್ರು ಮಾಡೋಕ್ಕಾಗಲಿಲ್ಲಲ್ಲ. ಇವ್ರು ಮಾಡ್ತಾರಂತ ಶಬಾಸ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ. ಅಲ್ಲಿ ಎಲ್ಲಿ ಕಟ್ಟಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ? ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ, ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಅದೇ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ. ಇದು ಬಡವ್ರ ಪರ ಕಾರ್ಯಕ್ರಮ. ದಯಮಾಡಿ ನೀವು ಹೆಚ್ಚಿನ ಇದರಲ್ಲಿ ಪ್ರಚಾರ ಕೊಡಬೇಕಂತ ಕೇಳ್ಕೊಂಡು ಬೆಳಗ್ಗೆ ಅದಕ್ಕೆ ಬರ್ತಾ ಇದ್ದೀನಿ ನಾನು. 24ನೇರಿಗೆ 11 ಗಂಟೆಗೆ ಕಾರ್ಯಕ್ರಮನ ಶುರು ಮಾಡ್ತೀವಿ. 11:15ಗೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮೊದಲೇ ಹೋಗ್ಬಿಟ್ಟು ಮನೆಗಳು ಕೊಡ್ತೀವಿ. ಅಲ್ಲಿ ಮನೆ ಮುಖ್ಯಮಂತ್ರಿ ಕೈಯಿಂದ ಅಲ್ಲಿ ಮನೆ ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ, ನಮ್ಮ ಗದಗಲ್ಲಿ, ನಮ್ಮ ತುಮಕೂರಲ್ಲಿ ಜಯಚಂದ್ರ ಅವ್ರು ಮಾತಾಡಿದ್ದಾರೆ. ನಾನೇ ಇರ್ತೀನಿ ಸರ್ ಅಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ಎಲ್ಲ ಮಂತ್ರಿಗಳು, ಯಾರ ಜಿಲ್ಲೆಯಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ತಾಲೂಕಲ್ಲಿ ಅವ್ರ ನೇತೃತ್ವದಲ್ಲೇ
ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿ ನಾವು ಕೊಡ್ತೀವಿ. ಎಲ್ಲ ಅಲ್ಲಿ ಇಲ್ಲಿ ಎಷ್ಟು ಜನ ಸೇರ್ಬೋದು, ಎಷ್ಟು ಕೊಡ್ತಾರೆ? ಇಲ್ಲಿ ಕನಿಷ್ಠ ನಾವು ಇಲ್ಲ ಹೇಳ್ತೀನಿ ನಾವು. ಈಗ ಹಕ್ಕುಪತ್ರಗಳು 20,560 ಏನಪ್ಪ 394 20,300 ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ ಭಾಳ ವರ್ಷದಿಂದ. ಈಗ ನಾವು 20,363 ಮನೆ 63 ಹಕ್ಕುಪತ್ರಗಳು ಕೊಟ್ಟು ಡೀಟೇಲ್ ಕೊಡಪ್ಪ. ಅದು ಯಾವ್ಯಾವ ಜಿಲ್ಲೆ ಅಂತ ಜನ ಕನಿಷ್ಠ ನಮ್ದಿರೋದು ಕನಿಷ್ಠ ಮಿನಿಮಮ್ ಅಂದರೆ 2 ಲಕ್ಷ ಜನ ಅಂತೂ ಸೇರಲೇಬೇಕಂತ ಇದ್ದೀವಿ. ನಮ್ಮ ಟಾರ್ಗೆಟ್ ಇರೋದು 3 ಲಕ್ಷ ಜನ ಸೇರಿಸ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈಗ ಹಕ್ಕುಪತ್ರಗಳು ಕೊಡ್ತಾ ಇರೋದು ನೋಡಿ, ಬೆಂಗಳೂರು ಅರ್ಬಂದು 2,793 ಹಕ್ಕುಪತ್ರಗಳು, ರಾಮನಗರ 881, ಕೋಲಾರ 1,395, ತುಮಕೂರು 1,181, ಚಿಕ್ಕಬಳ್ಳಾಪುರ 312, ಮೈಸೂರು 200, ಶಿವಮೊಗ್ಗ 150, ಚಿತ್ರದುರ್ಗ 4,065, ಬಳ್ಳಾರಿ 1,000, ವಿಜಯನಗರ 1,615, ಕಲಬುರಗಿ 1,186, ಬೀದರ್ 350. ಹಂಗಾಗಿ ಒಟ್ಟಾಗಿ 20,345 ಮನೆಗಳು ಕೊಡ್ತಾ ಇದ್ವಿ ಹಕ್ಕುಪತ್ರ. ಇದು ಮನೆಗಳ ಜೊತೆ ಹಕ್ಕುಪತ್ರಗಳು ಭಾಳಷ್ಟು ಪೆಂಡಿಂಗ್ ಇತ್ತು. ಹಂಗಾಗಿ ಇಲ್ಲಿ ಕೌಂಟ್ರ್ ಆಗ್ತಾಯಿದ್ವಿ ನಾವು. ಇಲ್ಲಿಂದಾನೇ ಒಂದು 10-15 ಜನ ಸ್ಟೇಜ್ ಮೇಲೆ ಕೊಟ್ಟು ನಾವು 5 ಜಿಲ್ಲೆದು ಏನು ಮಾಡಿದ್ವಿ, ಇಲ್ಲಿ ಕೌಂಟ್ರ್ ಮಾಡಿದ್ದೀವಿ. ಇಲ್ಲಿ ಮಾಡಿಬಿಟ್ಟು ಕೌಂಟ್ರ್ ಹಾಕ್ಬಿಟ್ಟು ಕೌಂಟ್ರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ್ಯಾವ ಜಿಲ್ಲೆದಪ್ಪ ಇಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು? ಇಲ್ಲ, ಇಲ್ಲಿ ಕೌಂಟ್ರ್ ಆಗ್ತಾ ಇರೋದು ಎಷ್ಟು ನಾವು ಇಷ್ಟು. ಈಗ ನೋಡಿ, ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಕೌಂಟ್ರ್ ಆಗ್ತಾಯಿದ್ವಿ. ರಾಯಚೂರವ್ರನ್ನ ಕೌಂಟ್ರ್ 469 ರಾಯಚೂರ್ದು, ಧಾರವಾಡದ ಜಿಲ್ಲೆದು 3,000 ಹಕ್ಕುಪತ್ರಗಳು, ಗದಗ 315, ಕೊಪ್ಪಳ 293, ಬೆಳಗಾವಿ 223, ವಿಜಯಪುರ 167, ಬಾಗಲಕೋಟೆ 700. ಈ ಭಾಗದಲ್ಲೇ ಸರೌಂಡಿಂಗಲ್ಲೇ ಕಾರ್ಯಕ್ರಮ ಮಾಡಿ ಟೋಟಲ್ 1 ಲಕ್ಷದ ಚಿಲ್ಲರೆ ಹಕ್ಕುಪತ್ರಗಳು ಕೊಡಬೇಕು. ಇದು ಪಕ್ಕದ ಜಿಲ್ಲೆ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲೇ ಕರೆಸಿ ಇಲ್ಲೇ ಎಲ್ಲರಿಗೂ ಕೌಂಟ್ರ್ ಮಾಡಿ ಇಲ್ಲೇ ಮಾಡ್ತಾಯಿದ್ವಿ. ಹಾಂ, ಬಸ್ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಕಡೆ ಬಸ್ ವ್ಯವಸ್ಥೆ. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಗದಗ, ಹುಬ್ಳಿ, ಧಾರವಾಡ, ಹಾವೇರಿ, ಆಮೇಲೆ ಸಿಟಿದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಜನ ಇಂಥ ಒಳ್ಳೆ ಕೆಲಸಕ್ಕೆ ವಾಲಂಟ್ರಿ ಬರ್ತಾರೆ ರೀ. ಎಲ್ಲಿ ಹೋದ್ರು ಜನ, ಸರ್ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ, ಯಾರು ಮಾಡಿದಿರೋದು ಕೆಲಸ ನೀವು ಮಾಡಿದ್ದೀರಾ, ನಾವು ಬರ್ತೀವಿ ಸರ್ ಅಂತ ಜನ ವಾಲಂಟ್ರಿ ಬರ್ತಾವ್ರೆ. ಈ ಪೆಂಡಾಲ್ ನೋಡಿದ್ರೆ ಗೊತ್ತಾಗಲ್ವಾ? ಆಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇರಬೇಕು. ನಮಗೋಸ್ಕರ ಇಲ್ಲ, ಬಡವ್ರಿಗೋಸ್ಕರ. ವರದಿ ಹಣಮಂತ ಕೋಣಿಸಾಗರ, UK 27 ಕನ್ನಡ ನ್ಯೂಸ್, ಹುಬ್ಬಳ್ಳಿ.